ಹಾಯ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿ ಬ್ಲಾಗ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ. ಇದು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಿಂದಿನ ನೈಟೇ ರಂಗೋಲಿ ಹಾಕ್ಬಿಟ್ಟಿದ್ದೆ ನಾನು, ಬೆಳಗ್ಗೆ ಆಗಲ್ಲ ಅಂತ. ಆದರೆ ಏನು ಮಾಡೋದು, ಬೆಳಗ್ಗೆ ಎದ್ದು ನೋಡಿದಾಗ ಏನೋ ಹುಳನ ಅಥವಾ ಏನೋ ಓಡಾಡಿ ರಂಗೋಲಿ ಸ್ವಲ್ಪ ಹಾಳಾಗಿತ್ತು. ಬಟ್ ಏನು ಕೆಟ್ಟದಾಗಿಲ್ಲ ಅಂತ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. 4 ಗಂಟೆಗೆ ಎದ್ದಿದ್ದೆ, ಬಟ್ ಯಾರೂ ಎದ್ದಿರಲಿಲ್ಲ. ಸರಿ, ಮತ್ತೆ ನನಗೂ ಸ್ವಲ್ಪ ಭಯ ನೈಟ್ ಅಂದರೆ. ಸರಿ ಅಂತ ಮಲಗಿ ಮತ್ತೆ 4:45ಗೆ ಎದ್ದೆ. ಆಗ 1-2 ಜನ ಮಾತ್ರ ಎದ್ದಿದ್ರು. ಸರಿ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಎದ್ದು ನೆಲ ಎಲ್ಲ ಉದ್ದಿ ಸ್ನಾನ ಎಲ್ಲ ಮಾಡಿ ರಂಗೋಲಿ ಹಾಕ್ತಾಯಿದ್ದೆ. ನನ್ನ ಜೊತೆಗೇ ನನ್ನ ಹಸ್ಬೆಂಡು ಎದ್ದಿದ್ರು. ಯಾಕಂದರೆ ಪ್ರಸಾದ ಮಾಡಬೇಕಿತ್ತು. ನಾವು ಬೆಳಗ್ಗೆ 7:30 ಟೈಮ್ಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಕ್ಚುಲಿ 5:15 ಆಸೆ ಇತ್ತು, ಬಟ್ ಅಷ್ಟು ಅರ್ಜೆಂಟ್ ಆಗಿಬಿಡುತ್ತೆ, ಮಾಡಿದರೆ ನೆಮ್ಮದಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡು 7:15ಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ನೀವೆಲ್ಲ ಹೆಂಗೆ ಮಾಡಿದ್ರಿ? ಫಸ್ಟು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಮಾರ್ನಿಂಗ್ ಪ್ರಸಾದಕ್ಕೆ ಪುಳಿಯೋಗರೆ ಮತ್ತು ಪಾಯಸ ಅಂತ ಪ್ಲ್ಯಾನ್ ಆಗಿತ್ತು. ಸೊ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ವಿ. ಕಳಶ ಎಲ್ಲ ಕೂರಿಸಿರ್ಲಿಲ್ಲ, ಬೆಳಗ್ಗೆ ಎದ್ದು ಮಾಡೋಣ ಅಂತ ಅಂದು ಸಿಂಪಲ್ಲಾಗೇ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಈ ವಿಡಿಯೋನು ಮಾಡ್ತಿರ್ಲಿಲ್ಲ, ಬಟ್ ನನಗೊಂದಿತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಫುಲ್ ಗ್ರ್ಯಾಂಡಾಗೇ ಮಾಡಬೇಕು ಅನ್ನೋದು. ಬಟ್ ಇತ್ತಿತ್ತಲಾಗಿ ಗೊತ್ತಾಗಿದ್ದು ಸಿಂಪಲ್ಲಾಗಿ ಕೂಡ ಮಾಡ್ಬೋದು ಅಂತ. ಆ್ಯಕ್ಚುಲಿ ಲಾಸ್ಟ್ ಇಯರೇ ಮಾಡಬೇಕು ಅಂದ್ಕೊಂಡ್ರೆ ಅದಾಗಲಿಲ್ಲ, ಇವಾಗ ಮಾಡ್ತಾ ಇರೋದು. ಸೊ ನೀವಾದರೂ ಅಷ್ಟೇ, ಯಾರಾದರೂ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಡೆಕೋರೇಷನ್ ಎಲ್ಲ ಮಾಡಿದ್ವಿ. ವಿಡಿಯೋದಲ್ಲಿ ಮಾಡೋಷ್ಟೇನು ಈಸಿ ಇರಲಿಲ್ಲ ಗೈಸ್, ಯಾಕಂತಂದರೆ ನಮ್ಮದು ಜಾಗನೇ ಇರಲಿಲ್ಲ. ದೇವ್ರ ಮನೆ ಫುಲ್ ಚಿಕ್ಕದು, ಅದು ಅಂದರೆ ಸ್ಟೆಪ್ ಇರೋದು, ಜಾಗನೂ ಜಾಸ್ತಿ ಇರಲಿಲ್ಲ. ಸೊ ಅದರಲ್ಲೇ ಮಾಡಬೇಕಾಗಿತ್ತು. ಸೊ ಫುಲ್ ನನ್ನ ಹಸ್ಬೆಂಡೇ ಹೆಲ್ಪ್ ಮಾಡಿದ್ದು. ಯಾಕಂದರೆ ನನ್ನ ಕೈ ಅಂತ ಅಂದರೆ ಎಲ್ಲ ಬೀಳಿಸ್ಬಿಡ್ತೀನಿ ಜಾಸ್ತಿ. ಸೊ ಕಳಶ ಎಲ್ಲ ಬೀಳಬಾರ್ದಲ್ಲ, ಸೊ ಅದಕ್ಕೇ ಅವರೇ ಫುಲ್ ಹೂವು ಎಲ್ಲ ಮುಡಿಸ್ಕೊಟ್ರು. ನಾನು ದೀಪ ಹಚ್ಚಿದ್ದು, ಪ್ರಸಾದ ಕೂಡ ಅವರೇ ಮಾಡಿದ್ದು. ಆಲ್ಮೋಸ್ಟ್ ಆಲ್ ಹಬ್ಬ ನಂದಾದ್ರೂ ಫುಲ್ ಹೆಲ್ಪ್ ಅವ್ರದ್ದೇ ಆಗೋಗಿತ್ತು. ಯಾಕಂತಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನಂಗೆ ಅಷ್ಟು ಸರಿ ಗೊತ್ತಿರಲಿಲ್ಲ. ಸೊ ಸ್ವಲ್ಪ ಗಾಬರಿನೇ ಆಗ್ತಿತ್ತು, ಏನು ಮಾಡ್ತೀವೋ ಏನು ಬಿಡ್ತೀವೋ ಅಂತ ಅದಕ್ಕೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದರು. ಕಳಶ ಎಲ್ಲ ಇದು ಆಗಬಾರ್ದಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಅಕ್ಷತೆ ಮತ್ತು ಹೂವು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ಫಸ್ಟ್ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಾದ್ಮೇಲೆ ನೆಕ್ಸ್ಟು ಊದಿನ ಕಡ್ಡಿ ಮತ್ತು ಕರ್ಪೂರ ಎಲ್ಲ ಬೆಳಗಿದ್ದು. ಆಲ್ರೆಡಿ ಪ್ರಸಾದ ಆಗಿತ್ತು. 7:15 ನಮ್ಮದು ಪೂಜೆ ಮುಗಿದೋಗ್ಬಿಟ್ಟಿತ್ತು. ಪೂಜೆ ಹೇಗಾಯಿತು ಅಂತ ಹೇಳಿ, ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ಹೇಳಿ. ವೆರಿ ಸಿಂಪಲ್ ಗೈಸ್, ಬಟ್ ನಮಗೆ ಹೇಳೋಕ್ಕೆ ಆಗದಿರೋಷ್ಟು ನೆಮ್ಮದಿ ಸಿಕ್ತು, ಖುಷಿ ಸಿಕ್ತು. ಆ್ಯಂಡ್ ಬಂದಿರೋರು ಎಲ್ಲ ಹೇಳಿದ್ರು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಾಗಲಿ ಇದರಲ್ಲಿ ವಾಟ್ಸಪ್ಪಲ್ಲಿ ಜಾಸ್ತಿ ಜನ ಹೇಳಿದರು, ಸಿಂಪಲ್ಲಾಗಿ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತ. ಥ್ಯಾಂಕ್ಸ್ ಆಯಿತಾ. ಏನು ಗೊತ್ತಾ ಗೈಸ್, ನಾನು ಸೀರೆನ ಹೋದ ವರ್ಷ ತೊಗೊಂಡಿದ್ದು ಇದೇ ಟೈಮಲ್ಲಿ, ಬಟ್ ಇಲ್ಲಿವರೆಗೂ ಉಡೋಕ್ಕಾಗಿರಲಿಲ್ಲ. ಎಷ್ಟು ಜನ ಹೇಳಿದ್ದಾರೆ ಆ ಸೀರೆ ಯಾಕೆ ಉಡ್ತಾ ಇಲ್ಲ ಅಂತ. ನನಗೆ ಉಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅದೇನು ಅಂತಲೇ ಗೊತ್ತಿರಲಿಲ್ಲ. ಯಾವಾಗ ಅಂತಿದ್ದೆ, ಅದು ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದೆ. ಅದು ಯಾಕೆ ಹೇಳ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಅದು ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡಿಗಿಡೋ ಥರ ಆಗೋಯ್ತು. ಆ್ಯಕ್ಚುಲಿ ಖುಷಿನೇ ಆಗೋಗ್ಬಿಡ್ತು. ಬ್ಲೌಸಲ್ಲಾದರೂ ಸೀರೆ ಉಡಿಸ್ಬೋದಿತ್ತು ಅಂತ ಹೇಳಿದ್ರಿ, ಬಟ್ ಅಲ್ಲಿ ನಮಗೆ ಜಾಗನೇ ಇಲ್ಲ. ನೀವು ನೋಡಿದರೆ ಗೊತ್ತಾಗುತ್ತೆ. ನಾನು ಏನಾದರೂ ಬ್ಲೌಸಲ್ಲಿ ಉಡಿಸಿದ್ರೆ ಆ ಕಡೆ ಈ ಕಡೆ ದೀಪ ಇಡೋಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ಅದ್ರ ಅಕ್ಕಪಕ್ಕನೇ ಚಿಕ್ಕ ದೇವ್ರುಗಳಿದ್ದಾವೆ, ಸೊ ಅವನು ಇಡೋಕ್ಕೂ ಆಗ್ತಿರ್ಲಿಲ್ಲ. ಅದಾದಮೇಲೆ ಅನಿಸ್ತು ಕೆಳಗೆ ಸ್ಟ್ಯಾಂಡ್ ಇಟ್ಟು ಇಡ್ಬೋದಿತ್ತಲ್ಲ ಅಂತ. ನಾವು ಇಷ್ಟು ಚೆನ್ನಾಗಿ ಮಾಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಆ ಥರ ಚೆನ್ನಾಗಿ ಮಾಡಬೇಕು ಅಂತ ಏನಾದರೂ ಮುಂಚೆನೇ ಪ್ಲ್ಯಾನ್ ಆಗಿಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡಿರ್ತಿದ್ವಿ. ನನ್ನ ಹಸ್ಬೆಂಡ್ಗಂತೂ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ನನಗೆ ಹಿಂದಿನ ದಿವಸದಿಂದ ಹಿಡಿದು ಹಬ್ಬದ ಪೂಜೆ, ಪ್ರಸಾದ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ದಾರೆ. ನನಗಿಂತ ಜಾಸ್ತಿ ಅವರೇ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಿರ್ತೀರ, ನಿನ್ನ ಹಸ್ಬೆಂಡ್ ಮಾತು ತೆಗೆದೇ ಹಾಕಲ್ಲ, ನಿನ್ನ ಹಸ್ಬೆಂಡ್ ಹೇಳ್ದಂಗೆ ಕೇಳ್ತೀಯಲ್ಲ ಅಂತ. ನನಗೂ ಅನಿಸುತ್ತೆ, ಕೆಲವೊಂದು ವಿಷಯಗಳು ನನಗೆ ಇಷ್ಟ ಇಲ್ಲ ಆದ್ರೂ ಅವ್ರು ಹೇಳಿದ್ದು ಮಾಡಿರ್ತೀನಿ, ಬಿಕಾಸ್ ಆಫ್ ದಿಸ್ ರೀಸನ್. ಯಾಕಂತಂದರೆ ಎಲ್ಲನೂ ಮಾಡ್ಬೋದು ಗಂಡಂದರು, ಬಟ್ ಅಡುಗೆ ಆಗಿರ್ಬೋದು ಈ ಥರ ಸಪೋರ್ಟ್ ಮಾಡೋದು ತುಂಬ ರೇರು. ಅವ್ರು ತೋರಿಸೋ ಪ್ರೀತಿನೇ ಈ ಥರ ಇರುತ್ತೆ ಗೈಸ್. ಶೋ ಆಫು, ನಮ್ಗೆ ಡ್ರೀಮಿ ಅಂತೆಲ್ಲ ಹುಡುಗಿಯರು ಹೇಳ್ತೀವಲ್ಲ, ಸೊ ಆ ಥರ ಅವ್ರು ತೋರಿಸಲ್ಲ. ಅವ್ರು ಯಾವಾಗೂ ಹೇಳೋದಂಗೆ, ನನ್ನ ಪ್ರೀತಿ ಬಾಯಲ್ಲಿರಲ್ಲ, ನನ್ನ ಹೇಗೆ ನೆಟ್ಕೊಳ್ತೀನಿ ಅದರಲ್ಲಿರುತ್ತೆ ಅಂತ. ಈಗ ಎದ್ದು ಕುಂತೈತಿ ಕೂಶು.
ಚೆನ್ನಾಗತ್ತ ಹಬ್ಬ? ಹಾಂ, ನೀಟಾಗಿ ಮಾತಾಡು. ಸೂಪರ್ ಆಯ್ತಾ? ಹೇಳಿ ಹೇಳಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಲ್ಲಿ ನೋಡು, ಎಲ್ಲರಿಗೂ ದೇವ್ರು ಏನು ಮಾಡಬೇಕು? ಏನು ಮಾಡಬೇಕು? ನೀಟಾಗಿ ಮಾತಾಡು. ಅಮ್ಮ ಹೆಂಗೆ ಕಾಣಿಸ್ತಾ ಐತಿ? ಗೋಲ್ಡ್ ಥರ ಕಾಣಿಸ್ತಾ ಆಯ್ತಾ? ಸೀರೆ ಉಟ್ಕೊಂಡ್ರೆ ಇವ್ರಿಗೆ ರಜೆ ಇರಲಿಲ್ಲ, ಸೊ ತಿಂಡಿ ತಿನ್ಕೊಂಡು ಅವರು ಆಫೀಸ್ಗೆ ಹೋದರು. ಸೊ ನಾವು ನಮ್ಮ ಆಫೀಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಧ್ಯಾಹ್ನಕ್ಕೆ ಹಬ್ಬದ ಅಡುಗೆ ಅಂತ ಪ್ಲಾನ್ ಆಗಿತ್ತು. ಬೆಳಗ್ಗೆ ಎಲ್ಲ ಅಷ್ಟು ಬೇಗ ಮಾಡೋಕ್ಕಾಗಲ್ಲ. ಸೊ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಜಾಸ್ತಿ ಹೋಳಿಗೆ ಮಾಡ್ತಾಯಿದ್ದೆ. ಇದೇ ಫಸ್ಟ್ ಇಷ್ಟು ಹೋಳಿಗೆ ಮಾಡಿದ್ದು, ಯಾಕಂದರೆ ಇವಾಗ ಮನೆ ಜಾಸ್ತಿ ಆಗಿದೆ ಕೊಡೋದು. ಸೊ ನಮ್ಮ ಓನರ್ಗೆ, ನಮ್ಮ ಪಕ್ಕದ ಮನೆ ಮತ್ತು ನಮ್ಮ ಎದುರು ಮನೆಗೆ ಒಬ್ಬರು ಪರಿಚಯ ಆಗಿದ್ದಾರೆ. ಸೊ ಅವ್ರಿಗೂ ಕೊಡಬೇಕಿತ್ತು ಕಡಲೆಬೇಳೆ ವಡೆ, ಅದನ್ನು ನೆನೆ ಹಾಕಿದ್ದೆ. ಸೊ ಮೆಹಂದಿ ಬಿಡಿಸ್ಕೊಂಡಿದ್ದೀನಿ ಗೈಸ್. ಹೇಗೆ ಬಿಡಿಸ್ಕೊಂಡಿದ್ದೀನಿ ಹೇಳಿ. ನನಗೆ ನನ್ನ ಬಗ್ಗೆ ಖುಷಿ ಗೈಸ್, ನಾನು ಎಲ್ಲದರಲ್ಲೂ ಇದ್ದೀನಿ ಅಂತ ಕೊಚ್ಕೊಂತಿಲ್ಲ, ಹಂಗೆ ಹೇಳಿದ್ದು ಅಷ್ಟೇ. ಸೊ ಸಾಂಬಾರು, ಹೋಳಿಗೆ ಸಾಂಬಾರು. ಸೊ ವಿಡಿಯೋದಲ್ಲಿ ತೋರಿಸೋಷ್ಟು ಫಾಸ್ಟಾಗೆಲ್ಲ ಏನಿಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದು. ಯಾಕಂದರೆ ಅಷ್ಟು ಅಡುಗೆ ಮಾಡೋಷ್ಟೊಳ ನನಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಅಡುಗೆ ಮನೆ ಫುಲ್ ಮೆಸ್ಸಿಯಾಗಿತ್ತು. ಸೊ ಫುಲ್ ವಿಡಿಯೋ ಎಲ್ಲ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಜಸ್ಟ್ ಏನೇನು ಅಡುಗೆ ಮಾಡಿದ್ದೀನಿ ಫೈನಲ್ ಔಟ್ಪುಟ್ ಮಾತ್ರನೇ ತೊಗೊಂಡಿದ್ದೀನಿ. ಇವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರಲ್ಲ ಅಂತ ಫಸ್ಟಿಗೆ ಹೇಳಿದ್ದು. ಸೊ ತುಂಬ ಫೋರ್ಸ್ ಮಾಡಿದ್ದೆ, ಬಾ ಅಂತ ನೋಡೋಣ ಅಂದಿದ್ರು. ಅದಕ್ಕೆ ನಾನೇನು ಮಾಡಿದ್ದೆ, ಅವ್ರು ಬರ್ತಾರೋ ಇಲ್ಲ ಅಂದ್ಬಿಟ್ಟು ಎಲ್ಲ ಅಡುಗೆ ಮಾಡಿದ್ದೆ. ಬಟ್ ಕೆಲವೊಂದನ್ನು ಸ್ವಲ್ಪ ಮಾಡಿಟ್ಕೊಂಡಿದ್ದೆ. ಎಕ್ಸಾಂಪಲ್ ಚಿತ್ರಾನ್ನ ಸ್ವಲ್ಪ ಕಲಿಸ್ಕೊಂಡಿದ್ದೆ. ಆಮೇಲೆ ಸೌತೆಕಾಯ್ದು ಪಚ್ಚಡಿ ಮಾಡಿದ್ದೆ, 3 ಕಡೆ ಮಾಡ್ತಾರಲ್ಲ ಅದು. ಯಾಕಂದರೆ ಕೋಸಂಬರಿ ನಮಗೆ ಇಷ್ಟ ಆಗಲ್ಲ ಅಷ್ಟು, ಅದಕ್ಕೆ ಎಲ್ಲ ಸ್ವಲ್ಪನೇ ಮಾಡಿ ಉಳ್ಕಿದ ಫ್ರಿಜ್ಜಲ್ಲೇ ಎತ್ತಿಟ್ಟಿದ್ದೆ, ಸಂಜೆ ಊಟಕ್ಕಾಗುತ್ತೆ ಅಂತ. ಬಟ್ ಅದಾದಮೇಲೆ ಬಂದರು ಅವರು, ಊಟದ ಟೈಮಿಗೆ ಬಂದರು. ನಂದು ಆಲ್ರೆಡಿ ಅಡುಗೆ ಎಲ್ಲ ಆಗಿ ನೈವೇದ್ಯ ಎಲ್ಲ ಮಾಡಿದ್ದೆ. ಸೊ ಅವಾಗ ಬಂದರು. ಬಂದಾದಮೇಲೆ ಹೋಳಿಗೆಗೆ ಹೆಲ್ಪ್ ಮಾಡಿದರು. ಸೊ ಅವ್ರು ಹೆಲ್ಪ್ ಇಲ್ಲದೆ ಯಾವುದೂ ಆಗಲ್ಲ ಅನಿಸುತ್ತೆ. ಹತ್ತಿರ ನಾನು 20+ ಹೋಳಿಗೆ ಮಾಡಬೇಕಾಗಿತ್ತು, ಕೊಡೋರಿಗೆ ಕೊಡಬೇಕಾಗಿತ್ತು. ಯಾಕಂತಂದರೆ ಅವ್ರುಗಳು ಅವ್ರ ಹಬ್ಬಗಳಲ್ಲಿ ಕೊಡ್ತಾರೆ. ಸೊ ನಾವು ನಮ್ಮ ಹಬ್ಬದಲ್ಲಿ ಕೊಡಬೇಕಿತ್ತು. ಯಾಕಂದರೆ ಇದೇ ಸ್ಟಾರ್ಟಿಂಗ್ ಹಬ್ಬ, ಇಷ್ಟು ದಿವಸ ಹಬ್ಬಗಳು ಇರಲಿಲ್ಲ, ಅದಕ್ಕೇ ಕೊಡಬೇಕಾಗಿತ್ತು. ಸೊ ಜಾಸ್ತಿನೇ ಹೋಳಿಗೆ ಇಟ್ಕೊಂಡಿದ್ದೆ. ಅವ್ರು ಬಂದಮೇಲೆ ಎಲ್ಲರಿಗೂ ಹೋಳಿಗೆ ಮಾಡಿ ಕೊಟ್ಟು ಅದಾದಮೇಲೆ ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಮಿನಿಮಮ್ 4 hours ಗೈಸ್ ನಾನು ನಿಂತಿದ್ದು. ಅಂದರೆ ಹೋಳಿಗೆ ಸಾಂಬಾರು, ಪಲ್ಯ, ಚಿತ್ರಾನ್ನ, ಆಮೇಲೆ ಕಡಲೆಬೇಳೆ ವಡೆ, ಸೌತೆಕಾಯಿ ಪಚ್ಚಡಿ ಮತ್ತು ಹೋಳಿಗೆ ಮಾಡಬೇಕಾಗಿತ್ತು. ನೋಡೋಕ್ಕೆ ಇಷ್ಟ ಐಟಮ್ಸ್ ಅನಿಸ್ತಿತ್ತು, ಆದರೆ ಸಾಕಾಗೋಗಿತ್ತು. ಅಡುಗೆ ಮಾಡ್ಬೋದಿತ್ತು, ಬಟ್ ಪಾತ್ರೆಗಳು ಗುಡ್ಡಿ ನೋಡಿ ತಲೆ ತಿರುಗ್ತಾ ಇತ್ತು. ಆ್ಯಕ್ಚುಲಿ ಇದು ಅರ್ಧ ಇರೋದು, ಇದಾದಮೇಲಂತೂ ಫುಲ್ ಆಗಿಬಿಟ್ಟಿತ್ತು ಹೋಳಿಗೆ ಮಾಡಿ ಊಟ ಮಾಡೋಷ್ಟರೊಳಗೆ. ಸೊ ಹಿಂದ್ಗುಟ್ಲೆ ತೊಳೆಯೋಕ್ಕೆ ಹೋಗಲಿಲ್ಲ, ಫುಲ್ ರೆಸ್ಟ್ ಮಾಡಿ ಅವ್ರ ಆಫೀಸಿಗೆ ಹೋಗಿ ಆದಮೇಲೆ ರೆಸ್ಟ್ ಮಾಡಿ ಅದಾದಮೇಲೆ ತೊಳೆದಿದ್ದು. ಮಿನಿಮಮ್ ಒಂದು 3/4 hour ಪಾತ್ರೆ ತೊಳೆದಿದ್ದೀನಿ. ಕಾಲೆಲ್ಲ ನೋವು ಬಂದೋಗಿತ್ತು. ಬೆಂಗಳೂರಲ್ಲಿ ಅಥವಾ ಈ ನಿಂತ್ಕೊಂಡು ಅಡುಗೆ ಮಾಡೋದೇ ಕಷ್ಟ ಗೈಸ್. ಅಡುಗೆ ಮಾಡೋಕ್ಕೆ ಬೇಜಾರಾಗಲ್ಲ, ನಿಂತ್ಕೊಂಡು ಮಾಡಬೇಕಲ್ಲ, ಕಾಲು ಮಾತ್ರ ನೋಯ್ತಿರುತ್ತೆ. ಸುಸ್ತಾಗ್ತಿರಲ್ಲ, ಬಟ್ ಕಾಲು ನೋವಿಗೆ ಅರ್ಧ ಸುಸ್ತಾಗ್ತಿರುತ್ತೆ. ನಾವು ಸೌತೆಕಾಯಿ ಪಚ್ಚಡಿ ಈ ಥರ ಮಾಡ್ತೀನಿ, ಅಂದರೆ ಕೋಸಂಬರಿ ಥರ ಎಲ್ಲ ಮಾಡಲ್ಲ. ಅದು ನಮ್ಮಿಬ್ಬರಿಗೂ ಇಷ್ಟ ಆಗಲ್ಲ. ಜಸ್ಟ್ ಅದಕ್ಕೆ ಒಗ್ಗರಣೆ ಹಾಕಿ ಮೊಸರು ಹಾಕಿ ಕಾಯಾಡ್ತೀವಿ. ಆ್ಯಂಡ್ ಯಾರು ಅನ್ಕೋಬಿಡಿ ವೀಡಿಯೋಕ್ಕೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡ್ತಿದ್ದಾಳೆ ಅಂತ ಎಲ್ಲ. ನನ್ನ ಹತ್ತಿರ ಇರೋರಿಗೆ ಗೊತ್ತಿರುತ್ತೆ, ನಾವು ಆಲ್ಮೋಸ್ಟ್ ಎಲ್ಲ ಹಬ್ಬಗಳಿಗೂ ಚೆನ್ನಾಗಿ ಅಡುಗೆ ಮಾಡೋದು. ಯಾಕಂತಂದರೆ ಹಬ್ಬದ ಅಡುಗೆ ಅಂದರೆ ಅದು ಹಬ್ಬದ ಅಡುಗೆ ಥರನೇ ಇರಬೇಕು ಅಂತ. ಆ್ಯಂಡ್ ಅನ್ಕೋಬೋದು ಎಷ್ಟೊಂದು ಜನ ಬರೀ ಫೋಟೋಸು ಅಷ್ಟೇ, ಇವರು ಸಿಟಿಯಲ್ಲಿ ಇರ್ತಾರೆ, ಏನೂ ಮಾಡಲ್ಲ, ಜಸ್ಟ್ ಫೋಟೋಸು ವೀಡಿಯೋಕ್ಕಷ್ಟೇ ಇವ್ರದ್ದೆಲ್ಲ ಅಂತ. ಆ ಥರ ಏನೂ ಇಲ್ಲ ಗೈಸ್. ಅದು ಅದ್ರ ಪಾಡಿಗೆ ನಡೀತಿರುತ್ತೆ, ಇದು ಇದ್ರ ಪಾಡಿಗೆ ನಡೀತಿರುತ್ತೆ. ಆ್ಯಕ್ಚುಲಿ ನಾನು ಪಕ್ಕಾ ಹೋಮ್ಲಿ ಗರ್ಲ್. ನಂಗೆ ತುಂಬ ಇಷ್ಟ ಈ ಥರ ಮಾಡೋಕ್ಕೆ, ಏನು ಫೋರ್ಸ್ ಅಂತಲ್ಲ. ನನ್ನ ಹಸ್ಬೆಂಡ್ಗಂತೂ ಇದೆಲ್ಲ ಮಾಡಿದರೆ ಇನ್ನೂ ಡಬಲ್ ಇಷ್ಟ. ಸೊ ಅವ್ರ ಖುಷಿಗೋಸ್ಕರನೇ ಅರ್ಧ ನಾನು ಮಾಡೋದು. ಯಾಕಂತಂದರೆ ಅವ್ರು ಖುಷಿಯಾಗಿ ಊಟ ಮಾಡಿದರೆ ಅದ್ರದ್ದು ಹೇಳೋಕ್ಕೆ ಆಗಲ್ಲ. ಇದೇ ಫಸ್ಟ್ ನಾನು ಅವ್ರ ಹೆಲ್ಪ್ ಇಲ್ಲದೆ ಇಷ್ಟು ಅಡುಗೆನೂ ಮಾಡ್ತಾ ಇರೋದು. ಅವ್ರಿಗೆ ಖುಷಿನೇ ಆಗೋಗ್ಬಿಡ್ತು. ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಚೆನ್ನಾಗಿ ಬಂದಿದ್ವು. ಅಂದರೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಿರ್ತೀವಿ, ಉಪ್ಪು ಜಾಸ್ತಿ ಆದರೆ ಕಷ್ಟ ಅಲ್ಲ ಅಂತಂದು. ಅದು ಬಿಟ್ಟರೆ ಎಲ್ಲ ಅಡುಗೆ ಚೆನ್ನಾಗಿ ಬಂದಿತ್ತು. ಸೊ ನೈವೇದ್ಯ ರೆಡಿ ಆಯಿತು. ಬಾಳೆ ಎಲೆಯಲ್ಲಿ
ಕೊಡ್ಬೋದು, ಬಟ್ ನಮಗೆ ಬಾಳೆ ಎಲೆಯಲ್ಲಿ ಇಟ್ಟು ಕೊಡೋಕ್ಕೂ ಆಗಲ್ಲ, ಅಷ್ಟು ಜಾಗನೇ ಇಲ್ಲ. ಸೊ ಅದಕ್ಕೆ ಅಂತಲೇ ನೈವೇದ್ಯಕ್ಕೆ ಅಂತಲೇ ಸಪ್ರೇಟ್ ಪ್ಲೇಟ್ ಇಟ್ಟಿದ್ವಿ. ಸೊ ಅದರಲ್ಲೇ ಕೊಡೋದು. ನೋಡೋಕೆ ಇಷ್ಟೇನಾ ಅಂತ ಅನ್ನಿಸ್ತಾ ಇತ್ತು, ಬಟ್ ನಾನು ಆಲ್ರೆಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ಸಖತ್ ಸುಸ್ತಾಗ್ಬಿಟ್ಟಿತ್ತು. ಹಿಂದಿನ ದಿವಸದಿಂದನೇ ಕೆಲಸ ಇರುತ್ತಲ್ಲ, ಸೊ ಸಾಕಾಗ್ಬಿಟ್ಟಿತ್ತು. ಬಟ್ ಅದೇನೋ ಅಷ್ಟು ಅಡುಗೆ ಇಟ್ಕೊಂಡು ಕುತ್ಕೊಂಡು ತಿನ್ನೋದ್ರಲ್ಲಿ ಸಿಗೋ ಖುಷಿ, ಅಷ್ಟೆಲ್ಲ ಕೆಲಸ ಮಾಡಿದ್ರೂ ಅದು ಮರ್ತೋಗ್ಬಿಟ್ಟಿರುತ್ತೆ. ಓಕೆ, ಫೈನಲಿ ಹಬ್ಬ ಮುಗೀತು. ಆಲ್ರೆಡಿ ಸಂಜೆ ಆಗಿದೆ. ಸೊ ಹುಡುಗಿಗೆ ಕರೆದಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಸೊ ಅವ್ರದ್ದೆಲ್ಲ ವೀಡಿಯೋ ಮಾಡಲ್ಲ ನಾನು, ಯಾಕಂತಂದರೆ ಕೆಲವರಿಗೆ ಇಷ್ಟ ಇರುತ್ತೆ, ಇಷ್ಟ ಇರಲ್ಲ. ಸೊ ಅದಕ್ಕೇನು ಮಾಡೋಕ್ಕೆ ಹೋಗಲ್ಲ. ಸಾಕಾಗೋಗಿದೆ, ಮುಖ ನೋಡಿದ್ರೇ ಗೊತ್ತಾಗುತ್ತೆ, ಕಣ್ಣೆಲ್ಲ ದಪ್ಪ ಆದಂಗೆ ಆಗಿದೆ. ಚೆನ್ನಾಗಾಯಿತು ಹಬ್ಬ, ಖುಷಿ ಆಯಿತು. ಇದೇ ಫಸ್ಟ್ ನಾನು ಮಾಡಿದ್ದು. ಹೋದ ವರ್ಷ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ, ಅದೇನೋ ಗೊತ್ತಿಲ್ಲ. ಯಾವ ವಾರನೂ ಕೂಡಲಿಲ್ಲ, ಲಾಸ್ಟಿಗೆ ಬೇಡ ಅಂತಲೇ ಬಿಟ್ಬಿಟ್ಟೆ. ಸೊ ಈ ಸತಿ ಅನಿಸ್ಕೊಂಡಿಲ್ಲ, ಹಂಗೆ ಸಿಂಪಲ್ಲಾಗಿ ಮಾಡೋಣ, ಯಾಕೋ ಹೋದ ಸತಿ ಹಿಂಗಾಯಿತು ಅಂತ. ಬಟ್ ಅದಾಗೆ ಎಲ್ಲ ಆಯಿತು, ಸಿಂಪಲ್ಲಾಗಿ ಆಯಿತು. ಬಟ್ ಖುಷಿ ಆಯಿತು, ನೆಮ್ಮದಿ ಆಯಿತು. ಎಲ್ಲ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ, ಚೆನ್ನಾಗಿ ಊಟ ಮಾಡಿದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಆ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ಬೇಡ್ಕೊಳ್ತೀನಿ. ಓಕೆ, ಲಾಸ್ಟ್ ವಿಡಿಯೋಕ್ಕೆ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ವಿ, ಅಂದರೆ ಪರ್ಸ್ನಲಾಗಿ ಹಾಕಿದ್ವಿ. ಯಾಕೆ ಅಲ್ಲಿ ಕಮೆಂಟ್ ಮಾಡಲ್ಲ, ಪರ್ಸ್ನಲಾಗಿ ಕಮೆಂಟ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಬಟ್ ಎಲ್ಲೇ ಕಮೆಂಟ್ ಮಾಡಿದರೂ ನನಗೆ ಖುಷಿ ಆಗುತ್ತೆ, ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಯಾವ ವಿಡಿಯೋ ಅಂತ ಗೊತ್ತಿಲ್ಲ, ಡೈಲಿ ಮಾಡೋಕ್ಕಾಗಲ್ಲ. ನಾನು ತುಂಬ ಜನಕ್ಕೆ ಕೇಳಿದ್ದೀನಿ ಕೂಡ, ನನಗೆ ಯಾವಾಗಾಗುತ್ತೆ ಆ್ಯಂಡ್ ಆ ವಿಡಿಯೋ ಯೂಸ್ಫುಲ್ ಅಂತಲೇ ಅನಿಸುತ್ತೆ, ಅವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ಮೇಕಪ್ ವೀಡಿಯೋಸ್ ಮಾಡಬೇಕು ಅಂತ ಆಸೆ ಇದೆ, ಯಾಕಂತಂದರೆ ತುಂಬ ಜನ ಕೇಳ್ತೀರಾ ಅನ್ನೋಕ್ಕಿಂತ ಹೇಳ್ತೀರಾ, ಏನಂತ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂತ ಎಲ್ಲ. ಸೊ ನಂಗೆ ಅವಾಗ ಅನಿಸುತ್ತೆ, ನನಗೆ ಯಾರು ಕಮೆಂಟ್ ಹಾಕಿರ್ತಾರೋ ಸೊ ಅವರು ಚೆನ್ನಾಗಿ ರೆಡಿ ಆಗಬೇಕು, ಅವರು ಚೆನ್ನಾಗಿ ಕಾಣಬೇಕು ಅನ್ನೋದು ನನಗೆ ಆಸೆ ಇದೆ ಅವ್ರಿಗಿಂತ. ಸೊ ಅಷ್ಟು ಪ್ರೀತಿಯಿಂದ ಹೇಳಿರ್ತೀರ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಸೊ ನೀವು ಚೆನ್ನಾಗಿ ಕಾಣಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿರುತ್ತೆ. ಮೇಕಪ್ ವೀಡಿಯೋಸ್ ಮಾಡ್ತೀನಿ, ಬಟ್ ಅದೇ ಒಂದು ಸ್ವಲ್ಪ ಟೈಮ್ ಕೊಟ್ಟಲ್ಲ. ಆ್ಯಂಡ್ ನನ್ನ ಫೋನಲ್ಲೇ ನಿಮ್ಗೆ ಅಬ್ಸರ್ವ್ ಮಾಡಿರೋ ಗೊತ್ತಾಗಿರುತ್ತೆ, ನನ್ನ ಫೋನಲ್ಲಿ ಅಷ್ಟು ಕ್ಲಾರಿಟಿನೇ ಇಲ್ಲ. ಹಾಗಂತ ಈ ವಿಡಿಯೋಗೋಸ್ಕರ ನಾನು ಫೋನ್ ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಫೋನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮೇಕಪ್ ವಿಡಿಯೋ, ಚೆನ್ನಾಗಿ ಬರುತ್ತೆ ಅವ್ರ ಫೋನಲ್ಲೇ. ಬಟ್ ಸಂಡೇ ಏನಾದರೂ ಕೆಲಸನೇ ಇರುತ್ತೆ, ಮಾಡೋಕ್ಕೆ ಆಗಲ್ಲ, ಬೇರೆ ದಿವಸ ಆಗಲ್ಲ, ನೈಟೆಲ್ಲ ಮಾಡೋಕ್ಕಾಗಲ್ಲ. ಮಾಡಿದ್ರೇ ಸಂಡೇ ಮಾಡಬೇಕು. ನೋಡೋಣ ಯಾವ ಸಂಡೇ ಆಗುತ್ತೆ ನೋಡಿ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಅನ್ನೋಕ್ಕಿಂತ ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಿ, ಆಯಿತಾ? ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹೇಳ್ತಿರೋ ಎಲ್ಲ ಗೊತ್ತಿಲ್ಲ ನನಗೆ. ಬಟ್ ಏನಾದರೂ ತಪ್ಪು ಅನಿಸಿದ್ರೆ, ಸರಿ ಇಲ್ಲ ಅನಿಸಿದ್ರೆ ಹೇಳಿ, ನಂಗೆ ಅದು ಜಾಸ್ತಿ ಖುಷಿ ಅನಿಸುತ್ತೆ. ಓಕೆ, ಸರಿ, ಇವಾಗ ಬರ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಜನನೇ ಊರಿಗೆ ಬಂದಿದ್ದರು. ಸೊ ಫಸ್ಟ್ನೇ ವರ್ಷದ ಹಬ್ಬ ಎಲ್ಲ ರೀತಿಯೂ ಚೆನ್ನಾಗಾಯಿತು, ಎಲ್ಲ ರೀತಿಯೂ ದೇವರು ಒಳ್ಳೆ ರೀತಿ ಮಾಡ್ದ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.